ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಅಶ್ವಿನಿ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ರಾತ್ರಿ ತೇರನ್ನು ಎಳಿತಾ ಇದ್ದಂತಹ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಓಂ ಶಕ್ತಿ ಮಾಲಾಧಾರಿಗಳು ತಮ್ಮ ಪಾಡಿಗೆ ರಥವನ್ನು ಎಳಿತಾ ಇದ್ರು. ಆ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಪುಂಡರು ನಡೆಸಿದ್ದಾರೆ. ರಾತ್ರಿ 8 ಗಂಟೆಯಿಂದ 9 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ಇದು. JJR ನಗರದ ವೆಜ್ ಗಾರ್ಡನ್ನ ದೇವಸ್ಥಾನದ ಬಳಿ ಈ ಕಲ್ಲು ತೂರಾಟ ನಡೆದಿರೋದು. ಈ ಘಟನೆಯಲ್ಲಿ ಮಗು, ಯುವತಿ, ಮಹಿಳೆಗೆ ಗಂಭೀರವಾಗಿ ಗಾಯವಾಗಿದೆ. ಮುಸ್ಲಿಂ ಸಮುದಾಯದ ಹುಡುಗರೇ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರಂತೆ. ಅವರೇ ಕಲ್ಲು ತೂರಾಟವನ್ನು ನಡೆಸಿರೋದು ಅಂತ ಹೇಳಲಾಗ್ತದೆ. ಶಶಿಕುಮಾರ್ ದೂರನ್ನು ಆಧರಿಸಿ JJ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ದೇವಿಯ ತೇರು ಎಳೆಯುತ್ತಿರುವಂಥ ಸಂದರ್ಭದಲ್ಲೇ ತೇರಿನ ಮೇಲೆ ಹಾಗೂ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವಂಥ ಘಟನೆ ನಡೆದಿರೋದು ಬೆಂಗಳೂರಿನ JJR ನಗರದ VS ಗಾರ್ಡನ್ನ ಓಂ ಶಕ್ತಿ ದೇವಸ್ಥಾನದ ಬಳಿ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ವಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೂವರಿಗೆ ಕಲ್ಲು ಬಿದ್ದಿರುವ ಬಗ್ಗೆ ಆರೋಪ ಕೇಳಿ ಬಂದಿರೋದು. ಕಲ್ಲು ಎಸೆದು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಮಗು, ಯುವತಿ, ಒಬ್ಬ ಮಹಿಳೆಗೆ ಕೂಡ ಗಂಭೀರವಾಗಿ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ತೇರಿನ ಮೇಲೆ ಅನ್ಯ ಕೋಮಿನವರಿಂದ ಕಲ್ಲು ಎಸೆದ ಆರೋಪವನ್ನು ಕೂಡ ಹೊರಿಸಲಾಗಿದೆ. ಓಂ ಶಕ್ತಿ ಮಾಲೆಯನ್ನು ಧರಿಸಿದಂತಹ ಮಗುವಿನ ಮೇಲೆ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಿದಂತ ಕಿಡಿಗೇಡಿಗಳ ಬಂಧನ ಆಗಬೇಕು ಅಂತ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. JJR ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮಾಲಾಧಾರಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಓಂ ಶಕ್ತಿ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಈ ಮಾಲಾಧಾರಿಗಳ ಪ್ರತಿಭಟನೆಗೆ ಹಿಂದೂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ. ಕೂಡಲೇ ಈ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಪೊಲೀಸರಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಒಂದು ರೀತಿಯಲ್ಲಿ ನಿರ್ಮಾಣ ಆಗಿದೆ. ಓಂ ಶಕ್ತಿ ಮಾಲೆ ಧರಿಸಿದಂತ ಸಣ್ಣ ಸಣ್ಣ ಮಕ್ಕಳು ಅಂತ ನೋಡದೆ ಅವ್ರ ಮೇಲೆಯೂ ಕೂಡ ಕಲ್ಲು ತೂರಾಟವನ್ನ ಮಾಡಿರೋದು. ಅವರನ್ನ ಬಂಧಿಸಬೇಕು, ಜೊತೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಮಾಲಾಧಾರಿಗಳು, ಅದರ ಜೊತೆಯಲ್ಲಿ ಹಿಂದೂ ಸಂಘಟನೆಗಳು ಕೂಡ ಮನವಿಯನ್ನ ಮಾಡಿರುವುದು, ಪ್ರತಿಭಟನೆಯನ್ನ ಮಾಡಿದೆ, ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಓಂ ಶಕ್ತಿ ದೇವಾಲಯದ ಬೆಂಗಳೂರಿನ ಈ JJR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥದ್ದು. VS ಗಾರ್ಡನ್ ಬಳಿ ಇರುವಂಥ ಓಂ ಶಕ್ತಿ ದೇವಾಲಯ. ಆ ಸಂದರ್ಭದಲ್ಲಿ ತೇರನ್ನ ಎಳಿತಾ ಇದ್ರು. ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿದೆ. ಸಣ್ಣ ಮಕ್ಕಳು, ಮಹಿಳೆಯರು ಸೇರಿದಂತೆ ಅನೇಕರಿಗೆ ಇದರಿಂದ ಗಾಯಗಳಾಗಿದೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಕೃತ್ಯವನ್ನು ಎಸಗಿದವರು ಯಾರು, ಅವರನ್ನ ಬಂಧಿಸಬೇಕು ಅಂತ ಹಿಂದೂ ಸಂಘಟನೆಗಳು ಸೇರಿ ಮಾಲಾಧಾರಿಗಳು ಕೂಡ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸಂಸದ PC ಮೋಹನ್ ಅವರು ನಿನ್ನೆ ರಾತ್ರಿ ಸಭೆಯನ್ನು ನಡೆಸಿದ್ದಾರೆ. ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ರು ಸಂಸದರು. ಪಶ್ಚಿಮ ವಿಭಾಗದ DCP ಯತೀಶ್ ಅವರ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸೋಮವಾರದ ಒಳಗೆ ಅಂದರೆ ಇವತ್ತು ಆರೋಪಿಗಳನ್ನು ಬಂಧಿಸ್ತಾ ಇದ್ದರೆ ಹೋರಾಟವನ್ನು ಮಾಡ್ತಿರುತ್ತೆ. ಕಲ್ಲು ತೂರಿದವರನ್ನ ತಕ್ಷಣವೇ ಬಂಧನ ಮಾಡಬೇಕು ಅಂತೇಳಿ ಹಿಂದೂ ನಾಯಕ ತೇಜಸ್ ಕೂಡ ಆಗ್ರಹಿಸಿದ್ದಾರೆ. ನಿನ್ನೆ
ಸಂಸದ PC ಮೋಹನ್ ಅವರು ತಡರಾತ್ರಿಯೇ ಅಲ್ಲಿ ಪೊಲೀಸ್ ಠಾಣೆಗೆ ಹೋಗಿದ್ದರು. ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಯಾರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಅಷ್ಟಲ್ಲದೆ ಪೊಲೀಸರು ಕೂಡ ಪ್ರತ್ಯೇಕವಾಗಿ ತಂಡಗಳನ್ನು ರಚನೆ ಮಾಡಿಕೊಂಡು ಎಸ್ಕೇಪ್ ಆಗಿರುವಂಥ ಕಲ್ಲು ತೂರಾಟ ನಡೆಸಿದ ಪುಂಡರಿಗೋಸ್ಕರ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳು. ಆದರೆ ನೋಡಿ, ಓಂ ಶಕ್ತಿ ತೇರನ್ನು ಎಳೆದುಕೊಂಡು ಹೋಗುವಾಗ ಯಾರಿಗೂ ತೊಂದರೆ ಕೊಡದೆ ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ನೋಡಿ, ಇಲ್ಲಿ ಗಾಯಗಳಾಗಿರೋದು ನೋಡಿ ಕಲ್ಲು ತೂರಾಟದಿಂದ. ಇವರ ಉದ್ದೇಶ ಏನು? ಶಾಂತಿಯುತವಾಗಿ ನಡೆಯುವಂಥ ಮೆರವಣಿಗೆಗಳು, ಶಾಂತಿಯುತವಾಗಿ ತೇರನ್ನು ಎಳೆಯುವಂಥ ಕಾರ್ಯಕ್ರಮಗಳು, ಇದ್ಯಾವುದು ಕೂಡ ಇವರ ಕಣ್ಣಿಗೆ ಬಿದ್ದರೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ. ಇದರಿಂದ ಒಂದು ಸ್ಪಷ್ಟ ಸಂದೇಶವನ್ನು ರಾಜ್ಯ ಸರ್ಕಾರ ಈ ಕೂಡಲೇ ರವಾನೆ ಮಾಡಬೇಕು. ಏನು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂದರೆ ಭಯನೇ ಇಲ್ಲ. ಪೊಲೀಸ್ ಇಲಾಖೆ ಇದೆ, ಕಾನೂನಿದೆ, ನಮಗೆ ಶಿಕ್ಷೆ ಆಗುತ್ತೆ, ನಾವು ಇದು ಮಾಡೋ ತಪ್ಪು ಅಂದರೂ ಕೂಡ ಗೊತ್ತಿದ್ರೂ ಕೂಡ ಅವರು ತಪ್ಪನ್ನು ಮಾಡ್ತಾರೆ ಅಂದರೆ ಅವ್ರಿಗೆ ಭಯನೇ ಇಲ್ವಾ? ನಿನ್ನೆ ಸಂಸದ PC ಮೋಹನ್ ಅವರು ತಡರಾತ್ರಿಯೇ ಅಲ್ಲಿ ಪೊಲೀಸ್ ಠಾಣೆಗೆ ಹೋಗಿದ್ದರು. ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಯಾರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಅಷ್ಟಲ್ಲದೆ ಪೊಲೀಸರು ಕೂಡ ಪ್ರತ್ಯೇಕವಾಗಿ ತಂಡಗಳನ್ನು ರಚನೆ ಮಾಡಿಕೊಂಡು ಎಸ್ಕೇಪ್ ಆಗಿರುವಂಥ ಕಲ್ಲು ತೂರಾಟ ನಡೆಸಿದ ಪುಂಡರಿಗೋಸ್ಕರ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳು. ಆದರೆ ನೋಡಿ, ಓಂ ಶಕ್ತಿ ತೇರನ್ನು ಎಳೆದುಕೊಂಡು ಹೋಗುವಾಗ ಯಾರಿಗೂ ತೊಂದರೆ ಕೊಡದೆ ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ನೋಡಿ, ಇಲ್ಲಿ ಗಾಯಗಳಾಗಿರೋದು ನೋಡಿ ಕಲ್ಲು ತೂರಾಟದಿಂದ. ಇವರ ಉದ್ದೇಶ ಏನು? ಶಾಂತಿಯುತವಾಗಿ ನಡೆಯುವಂಥ ಮೆರವಣಿಗೆಗಳು, ಶಾಂತಿಯುತವಾಗಿ ತೇರನ್ನು ಎಳೆಯುವಂಥ ಕಾರ್ಯಕ್ರಮಗಳು, ಇದ್ಯಾವುದು ಕೂಡ ಇವರ ಕಣ್ಣಿಗೆ ಬಿದ್ದರೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ. ಇದರಿಂದ ಒಂದು ಸ್ಪಷ್ಟ ಸಂದೇಶವನ್ನು ರಾಜ್ಯ ಸರ್ಕಾರ ಈ ಕೂಡಲೇ ರವಾನೆ ಮಾಡಬೇಕು. ಏನು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂದರೆ ಭಯನೇ ಇಲ್ಲ. ಪೊಲೀಸ್ ಇಲಾಖೆ ಇದೆ, ಕಾನೂನಿದೆ, ನಮಗೆ ಶಿಕ್ಷೆ ಆಗುತ್ತೆ, ನಾವು ಇದು ಮಾಡೋ ತಪ್ಪು ಅಂದರೂ ಕೂಡ ಗೊತ್ತಿದ್ರೂ ಕೂಡ ಅವರು ತಪ್ಪನ್ನು ಮಾಡ್ತಾರೆ ಅಂದರೆ ಅವ್ರಿಗೆ ಭಯನೇ ಇಲ್ವಾ?